ವೀಕ್ಷಕರೇ ನಮಸ್ಕಾರ. ಯಾವ ಪಂಚರಾಜ್ಯ ಫಲಿತಾಂಶ ಭಾರತದಲ್ಲಿ ಕಮ್ಯುನಿಸ್ಟ್ ಎನ್ನುವಂತಹ ಪಕ್ಷವನ್ನ ನಾಮಾವಶೇಷ ಮಾಡ್ತೋ ಅದೇ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಕೇರಳದಲ್ಲಿದ್ದ 3 ದಶಕದ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಒಬ್ಬ ಸಿನಿಮಾ ನಟ ಬೆಂಕಿ ಇಟ್ಟ ಕಥೆಯನ್ನು ಸೃಷ್ಟಿ ಮಾಡಿದೆ. ಎಸ್, ದ್ರಾವಿಡರ ಭದ್ರಕೋಟೆ ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಜಯಭೇರಿ. ಯಾರೂ ಊಹೆ ಮಾಡಿರಲಿಲ್ಲ, ಯಾರ ಕಲ್ಪನೆಯಲ್ಲೂ ಕೂಡ ವಿಜಯ್ ಎನ್ನುವಂತಹ ವ್ಯಕ್ತಿ ಶಕ್ತಿಯಾಗಿ ಮಾರ್ಪಡ್ತಾರೆ ಅನ್ನೋ ಯಾವ ಕಲ್ಪನೆಯೂ ಇರಲಿಲ್ಲ. ದ್ರಾವಿಡವೆಂಬ ಮಹಾಕೋಟೆಯಲ್ಲಿ 3 ದಶಕಗಳಿಂದ ಆಳಿ ಮೆರೆಯುತ್ತಿದ್ದ ಕುಟುಂಬ ರಾಜಕಾರಣಕ್ಕೆ ವಿಜಯ್ ಇಟ್ಟಿದ್ದು ಟಿವಿಕೆ ಅನ್ನೋ ಪಕ್ಷದ ಬಾವುಟ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಜಯಭೇರಿ. ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ಮಾಡಿಕೊಳ್ಳುವುದಿಲ್ಲ. ಕಾಂಗ್ರೆಸ್ಸಿಗೆ ಟಿವಿಕೆ ಯಾವುದೇ ಆಹ್ವಾನ ನೀಡಿಲ್ಲ. ನಾವು ಆಹ್ವಾನ ನೀಡಿದ್ದೇವೆ ಎಂಬುದು ಅಸತ್ಯ. ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಜಯಭೇರಿ. ಕಾಂಗ್ರೆಸ್ ಜೊತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಧಿಕೃತವಾದ ಮೈತ್ರಿಯನ್ನ ಮಾಡಿಕೊಳ್ಳುವುದಿಲ್ಲ. ತಮಿಳುನಾಡಿನ ನಾನಾ ಪೇಟೆಗಳಲ್ಲಿ, ತಮಿಳುನಾಡಿನ ಟೆಂಪಲ್ಗಳಲ್ಲಿ, ಮಸೀದಿಗಳಲ್ಲಿ ಚರ್ಚೆಯಾಗ್ತಾ ಇರೋದು ಶುದ್ಧ ಸುಳ್ಳು. ನಾವು ಕಾಂಗ್ರೆಸ್ ಜೊತೆ ಯಾವ ಅಧಿಕೃತ ಮೈತ್ರಿಗೂ ಕೂಡ ಈವರೆಗೂ ತೀರ್ಮಾನ ಮಾಡಿಕೊಂಡಿಲ್ಲ. ಯಾರು ಹೇಳ್ತಾ ಇರೋದು? ಯಾವ ತಮಿಳುನಾಡಿನಲ್ಲಿ ವಿಸ್ಮಯವನ್ನು ಸೃಷ್ಟಿ ಮಾಡಿದೆಯೋ ಟಿವಿಕೆ, ಆ ಟಿವಿಕೆಯ ಮಹೋನ್ನತ ನಾಯಕರು ಹೇಳ್ತಾ ಇರೋದು. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಜಯಭೇರಿ. ಕಾಂಗ್ರೆಸ್ ಜೊತೆ ನಾವು ಮೈತ್ರಿ ಮಾಡಿಕೊಳ್ಳುವುದಿಲ್ಲ. ಕಾಂಗ್ರೆಸ್ಸಿಗೆ ಟಿವಿಕೆ ಯಾವುದೇ ಆಹ್ವಾನ ನೀಡಿಲ್ಲ. ನಾವು ಆಹ್ವಾನ ನೀಡಿದ್ದೇವೆ ಎಂಬುದು ಅಸತ್ಯ. ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೊಂದು ಅವಕಾಶ ಇತ್ತು. ತಮಿಳುನಾಡಿನ ಅಸೆಂಬ್ಲಿ ಎಲೆಕ್ಷನ್ನಿಗೂ ಮುಂಚಿತವಾಗಿ ಟಿವಿಕೆಯ ಸ್ವತಃ ಸಾಕ್ಷಾತ್ ವಿಜಯ್ ಅವರು ರಾಹುಲ್ ಗಾಂಧಿಯ ಜೊತೆ ಕೇಳಿಕೊಂಡಿದ್ದ ಒಂದು ಮಾತಿತ್ತು. ರಾಹುಲ್ ಗಾಂಧಿಯ ಮುಂದೆ ಒಂದು ಮನವಿಯನ್ನು ಹಾಕಿದ್ರು, ಅಪೇಕ್ಷೆಯನ್ನು ಇಟ್ಟಿದ್ರು. ತಮಿಳುನಾಡಿನಲ್ಲಿ ನಾವು ಮತ್ತು ಕಾಂಗ್ರೆಸ್ ಅಧಿಕೃತವಾಗಿ ಮೈತ್ರಿಯಾಗಿ ಸ್ಪರ್ಧೆ ಮಾಡೋಣ, ಈ ತರಹದ್ದೊಂದು ಡಿಮ್ಯಾಂಡನ್ನು ರಾಹುಲ್ ಗಾಂಧಿ ತಿರಸ್ಕಾರ ಮಾಡಿದ್ರು. ನಖಶಿಕಾಂತವಾಗಿ ಒಪ್ಪಿಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ತಯಾರಿರಲಿಲ್ಲ. ತಮಿಳುನಾಡಿಗೆ ಹೋದ ಡಿ.ಕೆ. ಶಿವಕುಮಾರ್ ಕೂಡ ಈ ಟಿವಿಕೆಯ ತಮಿಳುನಾಡಿಗೆ ಮತ ಪ್ರಚಾರಕ್ಕೆ ಹೋಗಿದ್ದಂತಹ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗಿ ಈ ಟಿವಿಕೆಯ ವಿಜಯರನ್ನ ಮೂದಲಿಸಿದ್ರು. ಸಿನಿಮಾದಲ್ಲಿ ಬಣ್ಣ ಬಳಿದು ಆಕ್ಟ್ ಮಾಡುವಂತಹ ವಿಜಯ್ಗೆ ರಾಜಕಾರಣದಲ್ಲಿ ಆಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಮೂದಲಿಸಿದ್ರು. ಅದೇ ವಿಜಯ್ ಇವತ್ತು ತಮಿಳುನಾಡಿನ ಕಿಂಗ್ ಮೇಕರ್ ಆಗಿದ್ದಾರೆ. ಕಾಂಗ್ರೆಸ್ಸಿಗೊಂದು ಅವಕಾಶ ಇತ್ತು, ಆದರೆ ಆ ಅವಕಾಶವನ್ನ ಕಳೆದುಕೊಳ್ತು ಕಾಂಗ್ರೆಸ್. ಇದೇ ಟಿವಿಕೆಯ ವಿಜಯ್ ರಾಹುಲ್ ಗಾಂಧಿಯ ಜೊತೆ ಮಾಡಿಕೊಂಡಿದ್ದ ಮನವಿ, ನೀವು ಮೈತ್ರಿಯಾಗಿ ಹೋರಾಡೋಣ, ಈ ದ್ರಾವಿಡ ಕೋಟೆಯ ಅಸ್ಮಿತೆಯನ್ನು ಉಳಿಸೋಣ, ಈ ದ್ರಾವಿಡ ಕೋಟೆಯ ಈ ದ್ರಾವಿಡಿಯನ್ ಸಿದ್ಧಾಂತವನ್ನ, ಅದರ ಅಸ್ತಿತ್ವವನ್ನು ತಮಿಳುನಾಡಿನಲ್ಲಿ ಉಳಿಸಬೇಕು ಅಂದರೆ ನನ್ನ ಮತ್ತು ನಿಮ್ಮಂತಹ ಸೆಕ್ಯುಲರ್ ಪೊಲಿಟಿಕಲ್ ಪಾರ್ಟಿಗಳಿಂದ ಮಾತ್ರ ಸಾಧ್ಯ. ಒಪ್ಪಿಕೊಳ್ಳೋದಕ್ಕೆ ತಯಾರಿರಲಿಲ್ಲ ರಾಹುಲ್ ಗಾಂಧಿ. ಈಗ ಅನುಭವಿಸುತ್ತಿರುವುದು ಯಾರು? ಈಗ ಅನುಭವಿಸ್ತಾ ಇರೋದು ಇದೇ ರಾಹುಲ್ ಗಾಂಧಿ. ಸರ್ಕಾರ ರಚನೆ ಮಾಡೋದಕ್ಕೆ ಹೈಡ್ರಾಮಾ. ಸ್ವತಂತ್ರವಾಗಿ ಕಾಂಗ್ರೆಸ್ಸಿಗೆ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ತಮಿಳುನಾಡಿನಲ್ಲಿ. ಇನ್ನು ಡಿಎಂಕೆ ಎನ್ನುವಂತಹ ಪಾರಂಪರಿಕ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಿಕೊಂಡು ಬಂದಿದ್ದ ಸಾಂಪ್ರದಾಯಿಕ ಪೊಲಿಟಿಕಲ್ ಪಾರ್ಟಿ ಡಿಎಂಕೆ, ಅದು ತಮಿಳುನಾಡಿನ 3ನೇ ಅತಿ ದುರ್ಬಲ ಪಕ್ಷವಾಗಿ ಮಾರ್ಪಟ್ಟಿದೆ. ತಮಿಳುನಾಡು ಟಿವಿಕೆ ಪಕ್ಷದ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳೇನೇನಿತ್ತು? ಪ್ರಮುಖವಾಗಿ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000, 2.60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳಾ ಕುಟುಂಬ ಮುಖ್ಯಸ್ಥರಿಗೆ ತಿಂಗಳಿಗೆ 2,500,
ಇನ್ನು ಪ್ರತಿ ಕುಟುಂಬಕ್ಕೂ ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ಗಳನ್ನು ಕೊಡ್ತೀನಿ ಅಂತ ಹೇಳಿ ಪ್ರಣಾಳಿಕೆ. ಪ್ರತಿ ವಧುವಿಗೆ ನೋಡಿ, ವರನಿಗಲ್ಲ, ಪ್ರತಿ ವಧುವಿಗೆ 1 ಪೌಂಡ್ ಚಿನ್ನ ಮತ್ತು ರೇಷ್ಮೆ ಸೀರೆ. ಸ್ಟಾಲಿನ್ನ ಹಾಗೆ ಪೊಂಗಲಿಗೆ ಸೀರೆ ಹಂಚಿದ್ದಲ್ಲ ವಿಜಯ್. ಸ್ಟಾಲಿನ್ನ ಹಾಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಟಿಕೆಟ್ಗಳನ್ನು ಘೋಷಣೆ ಮಾಡಿರಲಿಲ್ಲ ವಿಜಯ್. ವಿಜಯ್ ಘೋಷಣೆ ಮಾಡಿದ್ದೇನು? ಮದುವೆಯಾಗದ ಕನ್ಯಾ ಸ್ತ್ರೀಗಳು ಒಂದು ವೇಳೆ ಮದುವೆಗೆ ತೀರ್ಮಾನ ಮಾಡಿಕೊಂಡರೆ ಆ ತರಹದ್ದೊಂದು ಆರ್ಥಿಕ ಹಿಂದುಳಿದ ವಧುವಿಗೆ 1 ಪೌಂಡ್ ಚಿನ್ನ ಮತ್ತು ರೇಷ್ಮೆ ಸೀರೆ ಕೊಡ್ತೀನಿ ಅಂದ್ರು ವಿಜಯ್. ಅಪ್ಪಿಕೊಂಡ್ರು ತಮಿಳುನಾಡಿನ ಜನತೆ, ಒಪ್ಪಿಕೊಂಡ್ರು ಮಹಿಳಾ ಮತದಾರರು, ಹಾಕಿದ್ರು ಓಟನ್ನ, ಗೆದ್ದ ಟಿವಿಕೆ. ಇನ್ನು 5ನೇದು ಪ್ರಣಾಳಿಕೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸೋದಕ್ಕೆ ಉಚಿತ ವಸತಿ ಶಾಲೆಗಳ ಸ್ಥಾಪನೆ. ಶಿಕ್ಷಣ ಯಾರು ಬೇಕಾದರೂ ಕೊಡ್ಬೋದು. ಆಲದ ಮರ ದೊಡ್ಡದಾಗಿ ಕಂಡು ಬಂದರೆ ಅದ್ರ ಕೆಳಗೆ 5 ಮಕ್ಕಳನ್ನ ಕೂರಿಸ್ಬಿಟ್ಟು ಬೇಕಾದರೂ ವಿದ್ಯಾದಾನವನ್ನು ಮಾಡಬಹುದು. ಆದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಯಾರಿದ್ದಾರೆ ತಮಿಳುನಾಡಿನಲ್ಲಿ? 3.5 ದಶಕಗಳಾಯ್ತಲ್ಲ ಕರುಣಾನಿಧಿನಂತಹ ಕರುಣಾನಿಧಿ ಆಳಿದ್ದ ತಮಿಳುನಾಡಿನಲ್ಲಿ ಒಬ್ಬ ವಿದ್ಯಾವಂತನನ್ನು ತೋರಿಸೋದಕ್ಕೆ ಸಾಧ್ಯನ ಒಂದು ಮನೆಯಲ್ಲಿ? ಸಾಧ್ಯ ಇಲ್ಲ. 3 ಮನೆಗೊಬ್ಬ ವಿದ್ಯಾವಂತ. ಅಲ್ಲಿನ ಅನಕ್ಷರಸ್ಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ. ಆದರೆ ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದು ಅಲ್ಲಿನ ಟಿವಿಕೆಯ ವಿಜಯ್. ಜನರು ಇಷ್ಟಪಟ್ಟರು, ಅದನ್ನು ಸ್ವೀಕಾರ ಮಾಡ್ಕೊಂಡ್ರು. ಇದು ಟಿವಿಕೆ ವಿಜಯ್ ಗೆಲುವಿಗೆ ಕಾರಣವಾಯಿತಾ ಅನ್ನೋ ಪ್ರಶ್ನೆಗಳು.